ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಮಗೆ ಭಾನುವಾರ ನಡೆದಿರುವಂತಹ CTA ಎಕ್ಸಾಮಲ್ಲಿ ನಾವು ಆಲ್ರೆಡಿ ಕಂಪ್ಯೂಟರ್ ಮತ್ತು ಕನ್ನಡನ ಡಿಸ್ಕಷನ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಪೇಪರ್ನ ಡಿಸ್ಕಷನ್ ಮಾಡೋಣ. ಸೊ ನಾವು ಮುಂಚೆಯಿಂದ ನೋಡಿರೋ ಥರ ಇಂಗ್ಲೀಷಲ್ಲಿ ನಮಗೆ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ, ಆಲ್ಮೋಸ್ಟ್ 35 ಕ್ವಶನ್ಸು ಇಂಗ್ಲೀಷಲ್ಲಿ ನಾವು ನೋಡ್ಬೋದಾಗುತ್ತೆ. ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಏನಿದೆ, 66 ಮತ್ತು 67ನೇ ಕ್ವಶನಲ್ಲಿ ನಾವು ವರ್ಬ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ಪ್ರತಿ ಸಲ ಹೇಳೋದೇನು ಅಂತ ಹೇಳಿದ್ರೆ, ಮೊದಲಿಗೆ ನಾವು ಯಾವ ಕ್ವಶನ್ನ ಅಟೆಂಡ್ ಮಾಡ್ತಿದ್ದೀವಿ ಅಲ್ಲಿ ಡೈರೆಕ್ಷನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಆ ಡೈರೆಕ್ಷನ್ನ ಎಷ್ಟು ಕ್ವಶನ್ಸ್ಗೆ ಇನ್ಕ್ಲೂಡ್ ಮಾಡಬೇಕು ಅನ್ನೋದನ್ನು ನೋಡಬೇಕು, ಸರಿನಾ? ಸೊ ನೆಕ್ಸ್ಟು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಟೆನ್ಸ್ ಅಂತ ಕೊಟ್ಟಿದ್ದಾರೆ, ಫ್ರಮ್ ದ ಆಫ್ ದ ವರ್ಬ್ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಕೊಟ್ಟಿರೋಂತಹ ಕ್ವಶನ್ಸ್ಗೆ ನಾವು ಸೂಟೇಬಲ್ ಆಗೋವಂತಹ ವರ್ಬ್ನ ತಗೊಬೇಕು. ಓಕೆ, ಸೊ ಇವಾಗ ನೋಡ್ಕೊಳ್ಳೋಣ. ಮೊದಲಿಗೆ ವರ್ಬ್ ಅಂದ್ರೇನು? ವರ್ಬ್ ಅಂತ ಹೇಳಿದ್ರೆ ಒಂದು ಗ್ರೂಪ್ ಆಫ್ ವರ್ಡ್ಸು, ಯಾವುದಾದ್ರೂ ಆ್ಯಕ್ಷನ್ ಆಗಿರ್ಬೋದು, ಈವೆಂಟ್ಸ್ ಆಗಿರ್ಬೋದು, ಅದನ್ನು ಒಂದು ಗುರುತಿಸೋದನ್ನು ನಾವು ವರ್ಬ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕ್ವಶನ್ನ ನೋಡಿಕೊಂಡ್ರೆ ಫಸ್ಟು 66th ಕ್ವಶನ್ನ ನೋಡ್ಕೊಳ್ಳೋಣ. ಆಫ್ಟರ್ ಶಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಬ್ರ್ಯಾಕೆಟಲ್ಲಿ ವರ್ಕ್ ಅಂತ ಕೊಟ್ಟಿದ್ದಾರೆ. ಆಫ್ಟರ್ ಶಿ ಡ್ಯಾಶ್ ಆನ್ ದ ಪ್ರಾಜೆಕ್ಟ್ ಫಾರ್ ಅವರ್ಸ್ ಶಿ ಡ್ಯಾಶ್ ಅ ಕ್ರಿಟಿಕಲ್ ಎರರ್. ಸೊ 3 ವರ್ಬ್ಗಳನ್ನ ನಾವಿಲ್ಲಿ ಫಿಲ್ ಮಾಡಬೇಕು. ಸೊ ಇಲ್ಲಿ ಆಫ್ಟರ್ ಶಿ ವರ್ಕ್ಡ್, ಓಕೆನಾ? ಸೊ ಆಫ್ಟರ್ ಶಿ ವರ್ಕ್ಡ್ ಆಗುತ್ತಾ ನೋಡ್ಕೊಳ್ಳೋಣ. ಆಫ್ಟರ್ ಶಿ ವರ್ಕ್ಡ್ ಆನ್ ದ ಪ್ರಾಜೆಕ್ಟ್ ಫಾರ್ ಅವರ್ಸ್, ವರ್ಕ್ಡ್ ಆಗಲ್ಲ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿಗೆ ಇನ್ನೊಂದನ್ನು ಸೇರಿಸ್ಬೇಕು, ಏನು? ಹ್ಯಾಸ್ ವರ್ಕ್ಡ್ ಅಂತ ಹೇಳಿಬಿಟ್ಟು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಹ್ಯಾಸ್ ವರ್ಕ್ಡ್ ಎಲ್ಲಿದೆ? ಸೊ ಹ್ಯಾಸ್ ವರ್ಕ್ಡ್ ಇರೋದು ಆಪ್ಷನ್ ಸಿ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ. ಸೊ ಇಲ್ಲಿ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡಿಕೊಂಡೆ, ಆಫ್ಟರ್ ಶಿ ಹ್ಯಾಸ್ ವರ್ಕ್ಡ್ ಆನ್ ದ ಪ್ರಾಜೆಕ್ಟ್ ಫಾರ್ ಅವರ್ಸ್ ಶಿ ರಿಯಲೈಸ್ಡ್ ಮೇಕಿಗೆ ಮೇಡ್ ಅಂತ ಬರಿತೀವಿ, ಮೇಡ್ ಅ ಕ್ರಿಟಿಕಲ್ ಎರರ್ ಅಂತ ಹೇಳಿ. ಓಕೆನಾ? ಸೊ ಇದು 66ಗೆ ಆನ್ಸರ್ ಏನು? 66ಗೆ ಆಪ್ಷನ್ ಸಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ನೆಕ್ಸ್ಟ್ ಕ್ವಶನ್ ಕೂಡ ವರ್ಬಲ್ಲೇ ಇದೆ, ಕರೆಕ್ಟ್ ಅಲ್ಲ? ಇಲ್ಲಿ ಬೈ ದ ಟೈಮ್ ದ ರೆಸ್ಕ್ಯೂ ಟೀಮ್ ಡ್ಯಾಶ್ ದ ಸ್ಟ್ಯಾಂಡರ್ಡ್ ಕ್ಲೈಂಬರ್ಸ್ ಡ್ಯಾಶ್ ಫಾರ್ ಅಸಿಸ್ಟೆನ್ಸ್ ಫಾರ್ ಓವರ್ 48 hours ಅಂತ ಇದೆ. ಸೊ ಇಲ್ಲೇನಾಗಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾನು ಏನು ಹೇಳಿದೆ? ಹ್ಯಾಸ್ ವರ್ಕ್ಡ್ ಅಂತ ಹೇಳಿದೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲೂ ಕೂಡ ಅದೇ ಥರ, ಬಿಕಾಸ್ ಒಂದು ಆಗಿರೋಂತಹ ಇನ್ಸಿಡೆಂಟ್ನ ಹೇಳ್ತಿದ್ದಾರೆ, ಕರೆಕ್ಟ್ ಅಲ್ಲ? ಸೊ ಬೈ ದ ಟೈಮ್ ದ ರೆಸ್ಕ್ಯೂ ಟೀಮ್ ಹ್ಯಾಸ್ ಅರೈವ್ಡ್ ದ ಸ್ಟ್ಯಾಂಡರ್ಡ್ ಕ್ಲೈಂಬರ್ಸ್ ವೆಯ್ಟ್ ಫಾರ್ ಅಸಿಸ್ಟೆನ್ಸ್. ಸೊ ಅವ್ರು ಬಂದಿದ್ದ ಕೂಡಲೇ ಏನಾಯಿತು? ಅವರು ವೆಯ್ಟ್ ಮಾಡಿದ್ರು 48 hours ಅಸಿಸ್ಟೆನ್ಸ್ಗೋಸ್ಕರ, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಹ್ಯಾಸ್ ಅರೈವ್ಡ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ನ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ನ ನಾವು ನೋಡಿಕೊಂಡ್ರೆ 68 ಮತ್ತು 69ನೇ ಕ್ವಶನ್ಗೆ ಡೈರೆಕ್ಷನ್ ಏನಿದೆ ಅಂತ ಹೇಳಿದ್ರೆ, ಔಟ್ ಆಫ್ ದ 2 ಗ್ರೂಪ್ ಗಿವೆನ್ ಸೆಲೆಕ್ಟ್ ದ ಗ್ರೂಪ್ಸ್ ಆರ್ ಗ್ರೂಪ್ that consist of all correct singular plural words and shade the correct one. ಕರೆಕ್ಟ್ ಅಲ್ವಾ? ಅಂದರೆ ಇಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ವರ್ಡ್ಗಳು ಕರೆಕ್ಟ್ ಇದೆಯಾ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನೋಡ್ಕೊಳ್ಳೋಣ ಯಾವುದು ಕರೆಕ್ಟು ಮತ್ತು ಯಾವುದು ರಾಂಗ್ ಅಂತ ಹೇಳಿಬಿಟ್ಟು. ಸೊ ಮೊದಲನೇ ಕ್ವಶನ್ ಏನಿದೆ ಅಂದರೆ, ಇದರಲ್ಲಿ 68ನೇ ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ಮೊದಲಿಗೆ ಲೋಕಸ್ ಅಂತ ಇದೆ. ಸೊ ಲೋಕಸ್ಗೆ ನಾವು ಪ್ಲೂರಲ್ ಫಾರ್ಮ್ನ ನೋಡಿದ್ರೆ ಇದನ್ನು ಲೋಕಿ ಅಂತ ಹೇಳಿ ಕರಿತೀವಿ, LOCI. ಓಕೆನಾ? ಸೊ ನೆಕ್ಸ್ಟು ವರ್ಟೆಕ್ಸ್ ಅಂತ ಇದೆ. ವರ್ಟೆಕ್ಸ್ಗೆ ವರ್ಟಿಸಸ್ ಕೂಡ ಅಂತ ಹೇಳಿ ಕರಿತೀವಿ, ಅಥವಾ ವರ್ಟೆಕ್ಸಸ್ ಅಂತ ಕೂಡ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟು ಯಾನ್ ಅಂತಿದೆ, ಯಾನ್ಗೆ ಯಾನ್ಸೆ, ಮಿಲೇನಿಯಂ ಅಥವಾ ಮಿಲೇನಿಯಮ್ಸ್ ಅಂತ ಕೂಡ ಕರಿತೀವಿ. ಓಕೆನಾ? ಸೊ ಇದರಲ್ಲಿ ಆಪ್ಷನ್ ಕಾಲಮ್ 1 ಏನು ಕೊಟ್ಟಿದ್ದಾರೆ ಇದು ರಾಂಗು, ಬಿಕಾಸ್ ಏನಿದೆ ಇಲ್ಲಿ ಲೋಕಸ್ಗೆ ಲೋಕಿ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ಒಂದು ಆಪ್ಷನಲ್ಲಿ ಒಂದು ರಾಂಗ್ ಇದೆ, ಹಾಗಾಗಿ ಆಪ್ಷನ್ 1 ಎಲ್ಲೆಲ್ಲಿದೆ ಅದನ್ನು ರಿಮೂವ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ನೆಕ್ಸ್ಟು ಕಾಲಮ್ 2 ನೋಡೋಣ. ರೇಡಿಯಸ್ಗೆ ರೇಡಿ ಅಂತ ಹೇಳಿ ಕರಿತೀವಿ. ಓಕೆನಾ? ಆಕ್ಸಸ್ ಅಂತ ಹೇಳಿ ಕರಿತೀವಿ. ಡಾಟಾ
ಅಲ್ಯುಮಿನಸ್ ಅಲ್ಯುಮಿನಿ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಆಪ್ಷನ್ 2 ಏನಿದೆ ಇದು ಕರೆಕ್ಟ್, ಅಂದರೆ ಕಾಲಮ್ 2 ಏನಿದೆ ಅದು ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಓನ್ಲಿ 2 ಕರೆಕ್ಟು. ಓಕೆನಾ. ಸೊ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, 69th ಕ್ವಶನಲ್ಲಿ ಚೆರ್ರಿ ಅಂತ ಹೇಳಿ ಇದೆ. ಸೊ ಚೆರ್ರಿನ ನಾವು ಚೆರೀಸ್ ಅಂತ ಹೇಳಿ ಕರಿತೀವಿ. CHERRIES, ಚೆರೀಸ್. YS ಅಲ್ಲ, IES. ಓಕೆನಾ. ನೆಕ್ಸ್ಟು ಗೂಸ್ಗೆ ಗೀಸೆ ಕರಿತೀವಿ, ಬ್ಯಾಕ್ಟೀರಿಯಾಗೆ ಬ್ಯಾಕ್ಟೀರಿಯಮ್ ಅಂತಲೇ ಕರಿತೀವಿ. ಓಕೆ. ಸೊ ಆಪ್ಷನ್ 1 ಏನು ಇಲ್ಲಿ ರಾಂಗ್ ಆಯಿತು, ಕರೆಕ್ಟ್ ಅಲ್ಲ. ಸೊ ನೆಕ್ಸ್ಟ್ ಬಂದರೆ ಫಂಗಿ ಅಂತಿದೆ, ಅದನ್ನು ನಾವು ಫಂಗಸ್ ಅಂತ ಕೂಡ ಕರಿತೀವಿ ಅಥವಾ ಫಂಗಸಸ್ ಅಂತ ಕೂಡ ಕರಿತೀವಿ. ಓಕೆನಾ. ನೆಕ್ಸ್ಟು ನೆಬ್ಯುಲಾ ಇದೆ, ನೆಬ್ಯುಲಾಗೆ ನಾವು ನೆಬ್ಯುಲೆ ಅಂತ ಕರಿತೀವಿ. ನೆಕ್ಸ್ಟು ಏನು ಕೊಟ್ಟಿದ್ದಾರೆ ಇಲ್ಲಿ, ಕೋರಮ್ ಕೊಟ್ಟಿದ್ದಾರೆ. ಕೋರಮ್ಗೆ ಕೋರಮ್ಸ್ ಅಂತ ಹೇಳಿ ಕರಿತೀವಿ. QUORUMS, ಕೋರಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದು ರಾಂಗ್ ಆಗಿದೆ, ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟ್ ನಾವು ನೋಡಿಕೊಂಡ್ರೆ ಏನಾಯಿತು, ಇದರಲ್ಲೂ ಕೂಡ ಒಂದು ರಾಂಗ್ ಇದೆ, ಇದರಲ್ಲೂ ಕೂಡ ರಾಂಗ್ ಇದೆ ಒಂದು, ಕರೆಕ್ಟ್ ಅಲ್ಲ. 69ನೇದಕ್ಕೆ ಡಿ ಒಂದು ಮಿಸ್ ಆಗಿದೆ ಅಲ್ಲ. ಸೊ ಇಲ್ಲಿ ಡಿ ಅಲ್ಲಿ ಎಕೋ ಇದೆ, ನಾವು ಎಕೋಸ್ ಅಂತಲೇ ಕರಿತೀವಿ. ಇದು ಕಾಲಮ್ ಎ. ನೆಕ್ಸ್ಟ್ ಕಾಲಮ್ ಬಿ ಅಲ್ಲಿ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯೈ ಅಂತ ಕರಿತೀವಿ. ಸೊ ಇದರ ಬಂದ್ಬಿಟ್ಟು ಎರಡರಲ್ಲೂ ಕೂಡ ನಾವು ತಪ್ಪು ಉತ್ತರಗಳನ್ನ ನೋಡ್ತಿದ್ವಿ. ಹಾಗಾಗಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನು, ನೈದರ್ 1 nor 2 ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನು 70 ಮತ್ತು 72ಗೆ ಡೈರೆಕ್ಷನ್ನ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನೋಡಿಕೊಂಡ್ರೆ ನಾವು ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟ್ಯಾಕ್ಸ್, ಇದಕ್ಕೆ ಕರೆಕ್ಟ್ ಆಗಿರುವಂತಹ ಟ್ಯಾಕ್ಸ್ನ ಆ್ಯಡ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಟ್ಯಾಕ್ಸ್ ಅಂದರೆ ಇಲ್ಲೊಂದು ಕ್ವಶನ್ನ ಫಾರ್ಮ್ ಮಾಡೋದನ್ನು ಯಾವ ಥರ ಫಾರ್ಮ್ ಮಾಡೋದು ಅಂತ ಹೇಳಿ ಕೇಳ್ತಿದ್ದಾರೆ, ಕರೆಕ್ಟ್ ಅಲ್ವಾ. ಶಿ ಹ್ಯಾಡ್ ನೆವರ್ ಬೀನ್ ಟು ಸಚ್ ಅ ಫ್ಯಾನ್ಸಿ ರೆಸ್ಟೋರೆಂಟ್. ಶಿ ಹ್ಯಾಸ್ ನೆವರ್ ಬೀನ್ ಟು ಸಚ್ ಅ ಫ್ಯಾನ್ಸಿ ರೆಸ್ಟೋರೆಂಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಹ್ಯಾಸಂಟ್ ಶಿ, ಕರೆಕ್ಟ್ ಅಲ್ಲ. ಸೊ ಹ್ಯಾಸಂಟ್ ಶಿ ಅನ್ನೋದು ಇದಕ್ಕೆ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ನ ನಾವು ನೋಡಿಕೊಂಡ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ 71stu, ಈ ರೇರ್ಲಿ ಅಟೆಂಡ್ ಸೋಷಿಯಲ್ ಈವೆಂಟ್ಸ್ ಅಂತ ಇದೆ. ಓಕೆನಾ. ಸೊ ಇದನ್ನು ನಾವು ಕ್ವಶನ್ ಫ್ರೇಮಲ್ಲಿ ಮಾಡಬೇಕು ಅಂದರೆ ಏನಂತ ಮಾಡಬೇಕು, ಡಸ್ ಹಿ, ಕರೆಕ್ಟಾ. ಸೊ ನೆಕ್ಸ್ಟು ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಕಂಜಂಕ್ಷನ್. ಶಿ ಪ್ರಿಫರ್ಸ್ ಸ್ಪ್ರೆಡಿಂಗ್ ಡ್ಯಾಶ್ ವಾಚಿಂಗ್ TV. ಏನು ಮಾಡ್ತಾಯಿದ್ರು, ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ಅ ಕರೆಕ್ಟ್ ಕಂಜಂಕ್ಷನ್. ಕ್ವಶನ್ ಬಂದ್ಬಿಟ್ಟು ಇದು, ಕರೆಕ್ಟಾ. ಒಳ್ಳೆ ಕರೆಕ್ಟ್ ಆಗಿರುವಂತಹ ಕಂಜಂಕ್ಷನ್ನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ಒಂದು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಬೇಕು. ಓಕೆನಾ. ಶಿ ಪ್ರಿಫರ್ಸ್ ರೀಡಿಂಗ್ ಡ್ಯಾಶ್ ವಾಚಿಂಗ್ TV. ಶಿ ಪ್ರಿಫರ್ಸ್ ರೀಡಿಂಗ್, ಅವಳು ಏನನ್ನ ಪ್ರಿಫರ್ ಮಾಡ್ತಾಳೆ, ಓದೋದನ್ನು ಪ್ರಿಫರ್ ಮಾಡ್ತಾಳೆ, ಕರೆಕ್ಟಾ. ಡ್ಯಾಶ್ ವಾಚಿಂಗ್ TV, ನಾರ್ ವಾಚಿಂಗ್ TV ಆಗಲ್ಲ, ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟು ಬಟ್ ವಾಚಿಂಗ್ TV, ಅದು ಪ್ರಿಫರ್ ಮಾಡ್ತಾರೆ ಬಟ್ ಅಲಾಂಗ್ ವಿತ್ ವಾಚಿಂಗ್ TV ಅಂತ ಅರ್ಥ. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ. ನೆಕ್ಸ್ಟು 73 ಮತ್ತು 74ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಸೊ ಇಲ್ಲೇನು ಮಾಡಬೇಕು, ಇಂಡೈರೆಕ್ಟ್ ಸ್ಪೀಚ್ ಆಗಿ ನಾವು ಕನ್ವರ್ಟ್ ಮಾಡಬೇಕು. ಓಕೆನಾ. ಅಂದರೆ ಇಲ್ಲಿ ಕೊಟ್ಟಿರೋವಂಥದ್ದು ಡೈರೆಕ್ಟ್ ಸ್ಪೀಚು, ಅದನ್ನು ನಾವೇನು ಮಾಡಬೇಕು, ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ದಾರೆ. ವಿ ಆರ್ ಗೋಯಿಂಗ್ ಟು ವಿನ್ ದ ಚಾಂಪಿಯನ್ಶಿಪ್ ದೇ ಅನೌನ್ಸ್ಡ್. ವಿ ಆರ್ ಗೋಯಿಂಗ್ ಟು ವಿನ್ ದ ಚಾಂಪಿಯನ್ಶಿಪ್ ದೇ ಅನೌನ್ಸ್ಡ್, ಕರೆಕ್ಟ್ ಅಲ್ಲ. ಸೊ ಇಲ್ಲಿ ನಾವು ನೋಡಿಕೊಂಡ್ರೆ ಫಸ್ಟು ಆಪ್ಷನ್ಸ್ ನೋಡೋಣ. ದೇ ಅನೌನ್ಸ್ ದಟ್, ಇದು ಫುಲ್ ಕರೆಕ್ಟು. ದೇ ಅನೌನ್ಸ್ ದಟ್ ಕರೆಕ್ಟ್ ಅಲ್ವಾ. ಅವ್ರು ಅನೌನ್ಸ್ ಮಾಡಿದ್ರು ದಟ್ ದೇ ವರ್ ಗೋಯಿಂಗ್ ಟು ವಿನ್ ದ ಚಾಂಪಿಯನ್ಶಿಪ್. ಅಥವಾ ಏನು ಇನ್ನೊಂದು ಸೆಕೆಂಡ್ ಆಪ್ಷನ್ನ ನೋಡಿದ್ರೆ ಏನಿದೆ, ದೇ ಗೋ ಟು ವಿನ್ ದ ಚಾಂಪಿಯನ್ಶಿಪ್ ಅಲ್ಲ, ದೇ ವರ್ ಗೋಯಿಂಗ್ ಟು, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಇಲ್ಲೂ ಕೂಡ ದೇ ವರ್ ಗೋಯಿಂಗ್ ಟು ವಿನ್ನಿಂಗ್ ದ ಚಾಂಪಿಯನ್ಶಿಪ್ ಆಗಲ್ಲ, ವಿನ್ ದ ಚಾಂಪಿಯನ್ಶಿಪ್ ಆಗುತ್ತೆ. ಓನ್ ಅಂತ ಇದೆ, ಆಲ್ರೆಡಿ ಓನ್ ಆಗಿಲ್ಲ, ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆನ್ಸರು. ಓಕೆ. ಸೊ ನೆಕ್ಸ್ಟು 74th ನೋಡೋಣ. ಡೈರೆಕ್ಟ್ ಸ್ಪೀಚ್ನ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಏನು ಮಾಡಬೇಕು, ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡಬೇಕು, ಕರೆಕ್ಟ್ ಅಲ್ವಾ. ಸೊ ಇದರಲ್ಲಿ ವಿ ಆರ್ ಪ್ಲ್ಯಾನಿಂಗ್ ಟು ಸರ್ಪ್ರೈಸ್ ಪಾರ್ಟಿ ಫಾರ್ ಹಿಮ್ ದೇ ರಿವೀಲ್ಡ್. ಓಕೆ. ಸೊ ಆಪ್ಷನ್ಸ್ ನೋಡೋಣ ಏನೇನಿದೆ ಅಂತ ಹೇಳಿಬಿಟ್ಟು. ದೇ ರಿವೀಲ್ಡ್ ದಟ್ ದೇ ವಿಲ್ ಪ್ಲ್ಯಾನ್ ಅ ಸರ್ಪ್ರೈಸ್ ಪಾರ್ಟಿ ಫಾರ್ ಹಿಮ್. ಆಗುತ್ತಾ, ಇದು ಆಗಲ್ಲ, ಕರೆಕ್ಟಾ. ಸೊ ನೆಕ್ಸ್ಟ್ ಏನಿದೆ ಆಪ್ಷನ್ನು, ದೇ ರಿವೀಲ್ಡ್ ದಟ್
ದೇ ಪ್ಲ್ಯಾನ್ ಅ ಸರ್ಪ್ರೈಸ್ ಪಾರ್ಟಿ ಫಾರ್ ಹಿಮ್. ಅಲ್ಲ, ಕರೆಕ್ಟಾ? ಸೊ ವರ್ ಪ್ಲ್ಯಾನಿಂಗ್, ಅವ್ರು ಪ್ಲ್ಯಾನ್ ಮಾಡ್ತಿರೋದನ್ನ ಅಂತ ಹೇಳಬೇಕು. ಸೊ ಹಾಗಾಗಿ ಇಲ್ಲಿ ವರ್ ಪ್ಲ್ಯಾನಿಂಗ್ ಎಲ್ಲಿದೆ? ಆಪ್ಷನ್ ಡಿ ಯಲ್ಲಿದೆ. ಸೊ ಆಪ್ಷನ್ 3 ಕೂಡ ರಾಂಗು, ಅಂದರೆ ಆಪ್ಷನ್ ಸಿ ಕೂಡ ರಾಂಗು. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಏನಾಗುತ್ತೆ? ಆಪ್ಷನ್ ಡಿ. ದೇ ರಿವೀಲ್ಡ್ ದಟ್ ದೇ ವರ್ ಪ್ಲ್ಯಾನಿಂಗ್ ಅ ಸರ್ಪ್ರೈಸ್ ಪಾರ್ಟಿ ಫಾರ್ ಹಿಮ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಇದೇನಿದೆ, 75 ಕ್ವಶನಿಗೆ ಕೊಟ್ಟಿದ್ದಾರೆ. ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಪ್ರಿಪೋಸಿಷನ್ನ ಆ್ಯಡ್ ಮಾಡಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಾವು ಪ್ರಿಪೋಸಿಷನ್ನ ಆ್ಯಡ್ ಮಾಡಬೇಕು ಅಂತಿರೋದ್ರಿಂದ ಇಲ್ಲಿ ಓದ್ಕೊಳ್ಳೋಣ ಕ್ವಶನ್ನು. ಈ ಒಬ್ಸೆಸ್ಡ್ ಡ್ಯಾಶ್ ಬಿಕಮಿಂಗ್ ದ ಬೆಸ್ಟ್ ಇನ್ ಇಸ್ ಫೀಲ್ಡ್. ಈ ಒಬ್ಸೆಸ್ಡ್ ವಿತ್ನ ಸೇರಿಸ್ಬೇಕಾಗತ್ತೆ. ಬಿಕಮಿಂಗ್ ದ ಬೆಸ್ಟ್ ಇನ್ ಇಸ್ ಫೀಲ್ಡ್. ನೆಕ್ಸ್ಟು ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಫ್ರಮ್ ದ ಫಾಲೋಯಿಂಗ್ ಅಂಡ್ ಶೇಡ್ ಆರ್ ಬ್ಲ್ಯಾಂಕ್ ಅನ್ ದ ಕರಸ್ಪಾಂಡಿಂಗ್ ಸರ್ಕಲ್ ಇನ್ ಯುವರ್ ಆನ್ಸರ್ ಶೀಟ್. ಕರೆಕ್ಟಾ? ಸೊ ಇಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ, ಅಂದರೆ ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ಸೆಂಟೆನ್ಸಲ್ಲಿ ಕರೆಕ್ಟಾಗಿರೋದು ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಇಲ್ಲಿ ದ ಟೀಮ್ ಹ್ಯಾಸ್ ಓನ್ ಮೆನಿ ಮ್ಯಾಚಸ್ ರೀಸೆಂಟ್ಲಿ, ಆಲ್ಮೋಸ್ಟ್ ಕರೆಕ್ಟ್. ಕರೆಕ್ಟ್ ಅಲ್ಲ? ನೆಕ್ಸ್ಟು ದ ಟೀಮ್ ಹ್ಯಾವ್ ಓನ್ ಆಗಲ್ಲ. ಟೀಮ್ ಹ್ಯಾಸ್ ಯಾವಾಗಲೂ ಕೂಡ ಹ್ಯಾಸ್ ಓನ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ದ ಟೀಮ್ ಈಸ್ ವಿನ್ನಿಂಗ್ ಮೆನಿ ಮ್ಯಾಚಸ್ ರೀಸೆಂಟ್ಲಿ ಆಗಲ್ಲ. ಈಗ ರೀಸೆಂಟ್ಲಿ ಆಲ್ರೆಡಿ ಆಗ್ತಿರೋದನ್ನ ನಾವು ಹೇಳ್ತಿದ್ದೀವಿ ಅಂದರೆ ಹ್ಯಾಸ್ ಓನ್ನೇ ಸೇರಿಸ್ಬೇಕಾಗತ್ತೆ. ದ ಟೀಮ್ ವರ್ ವಿನ್ನಿಂಗ್ ಮೆನಿ ಮ್ಯಾಚಸ್ ಅಲ್ಲ. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ದ ಟೀಮ್ ಹ್ಯಾಸ್ ಓನ್ ಮೆನಿ ಮ್ಯಾಚಸ್ ರೀಸೆಂಟ್ಲಿ. ನೆಕ್ಸ್ಟ್ ಕ್ವಶನು 77 ಮತ್ತು 78ಗೆ ಏನಾಗಿದೆ ಅಂತ ಹೇಳಿದರೆ, 77 ಮತ್ತು 78ನೇ ಕ್ವಶನಲ್ಲಿ ಈ ಸ್ಪೆಲ್ಲಿಂಗ್ಸ್ ಏನು ಕೊಟ್ಟಿದ್ದಾರೆ, ಇದರಲ್ಲಿ ಒಂದು ಸ್ಪೆಲ್ಲಿಂಗು ರಾಂಗ್ ಇದೆ. ಓಕೆ. ಸೊ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ನಾವು ನೋಡಿಕೊಂಡ್ರೆ ಡಿಸಿಪೇಟ್, ಡೆಸಿಪೇಟ್, ಡಿಸಿಪೇಟ್, ಡಿಸಿಪೇಟ್. ಕರೆಕ್ಟ್ ಅಲ್ವಾ? ಪ್ರನೌನ್ಸಿಯೇಷನ್ 4 ಕೂಡ ಕರೆಕ್ಟ್ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಅಂದರೆ ಡಿಸಿಪೇಟ್, DISSIPATE ಅನ್ನೋದು ಇದಕ್ಕೆ ಕರೆಕ್ಟ್ ಆಪ್ಷನ್ನು, ಅಂದರೆ ಸ್ಪೆಲ್ಲಿಂಗ್ ಕರೆಕ್ಟ್ ಇರೋದು. ಇನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಚದುರಿಸು ಅಂತ ಹೇಳಿ ಅರ್ಥ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟು 78 ಕ್ವಶನ್ ಬಂದ್ಬಿಟ್ಟು ಎಕ್ಸಾಜರೇಟ್, 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 ಎಕ್ಸಾಜರೇಟ್. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ದಟ್ ಈಸ್ EXAGGERATE. ಇದು ಕರೆಕ್ಟ್ ಆನ್ಸರು. ಸರಿನಾ? ಇನ್ನು ನಾವು ಕನ್ನಡದಲ್ಲಿ ನೋಡಬೇಕು ಅಂದರೆ ಇದಕ್ಕೆ ಉತ್ತರ ಅತಿ ಮಾಡು. ಈಗ ಎಕ್ಸಾಜರೇಟ್ ಮಾಡಬೇಡ ಅಂತ ಹೇಳೋದು ಕೇಳಿರ್ತೀರ. ಕರೆಕ್ಟ್ ಅಲ್ಲ? ಅತಿಯಾಗಿ ಮಾಡಬೇಡ ಅಂತ ಹೇಳ್ತಾರೆ. ಸೊ ಈ ಥರ ವರ್ಡ್ಗಳಿಗೆ ಎಕ್ಸಾಜರೇಟ್ ಅಂತಾರೆ. ಇದಕ್ಕೆ ಕರೆಕ್ಟ್ ಸ್ಪೆಲ್ಲಿಂಗ್ ಬಂದುಬಿಟ್ಟು EXAGGERATE. ನೆಕ್ಸ್ಟ್ ಕ್ವಶನಲ್ಲಿ 79 ಮತ್ತು 80ಕ್ಕೆ ಡೈರೆಕ್ಷನ್ನ ಕೊಟ್ಟಿದ್ದಾರೆ. ಸೊ 79 ಮತ್ತು 80ನೇ ಕ್ವಶನ್ಗೆ ಕರೆಕ್ಟಾಗಿರುವಂತಹ ಪ್ರಿಫಿಕ್ಸ್ಗಳನ್ನ ಆ್ಯಡ್ ಮಾಡಿ ಅಂತ. ಓಕೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ ಕ್ವಶನ್ಸ್ ಏನಿದೆ ಅಂತ ನೋಡೋಣ. ಸೊ ಕ್ವಶನಲ್ಲಿ 79th ಏನಿದೆ ಅಂತ ಹೇಳಿದ್ರೆ, ಶಿ ವಾಸ್ ಡ್ಯಾಶ್ ಟು ದ ಐಡಿಯಾ ಆಫ್ ಚೇಂಜ್. ಸೊ ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ ಆಲ್ರೆಡಿ. ಪ್ರಿಫಿಕ್ಸ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವರ್ಡ್ ಇದ್ದರೆ ಅದ್ರ ಹಿಂದೆ ನಾವು ಹಾಕುವಂಥದ್ದನ್ನು, ಅದ್ರ ಹಿಂದೆ ನಾವು ಏನು ಎಕ್ಸ್ಟ್ರಾ ವರ್ಡ್ಗಳನ್ನ ಸೇರಿಸ್ತೀವಿ ಅದನ್ನು ಪ್ರಿಫಿಕ್ಸ್ ಅಂತ ಹೇಳಿ ಕರಿತೀವಿ. ಹೌದಲ್ಲ? ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಅನ್ರೆಸಿಸ್ಟೆಂಟ್. ಶಿ ವಾಸ್ ಅನ್ರೆಸಿಸ್ಟೆಂಟ್ ಟು ದ ಐಡಿಯಾ ಆಫ್ ಚೇಂಜ್. ಓಕೆನಾ? ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಸೊ 80th ನೋಡೋಣ. ದ ಕಂಪನಿ ಡಿಸೈಡೆಡ್ ಟು ಡ್ಯಾಶ್ ದ ಔಟ್ಡೇಟೆಡ್ ಬೇಸಿಕ್ ಔಟ್ಡೇಟೆಡ್ ಪಾಲಿಸೀಸ್ ಅಡಾಪ್ಟ್ ಕೊಟ್ಟಿದ್ದಾರೆ. ಅಡಾಪ್ಟ್ ಅಂತ ಹೇಳಿದ್ರೆ ಉತ್ತರ ಬಂದ್ಬಿಟ್ಟು ಡಿಸ್ಅಡಾಪ್ಟ್. ಸರಿನಾ? ಉತ್ತರ ಬಂದ್ಬಿಟ್ಟೇನು? ಡಿಸ್ಅಡಾಪ್ಟ್. ಅಡಾಪ್ಟ್ಗೆ ನಾವು ಪ್ರಿಫಿಕ್ಸಲ್ಲಿ ಏನು ಸೇರಿಸ್ತೀವಿ? ಡಿಸ್ ಅನ್ನೋದನ್ನು ಸೇರಿಸ್ತೀವಿ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 80. ಸೊ 81ನೇ ಕ್ವಶನ್ನು ಮತ್ತು 82ನೇ ಕ್ವಶನ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಫಸ್ಟಿಗೆ ನಾವೇನು ನೋಡಿದ್ವಿ? ಇಂಡೈರೆಕ್ಟ್ ಸ್ಪೀಚ್ಗಳನ್ನ ನೋಡಿದ್ವಿ. ಇಲ್ಲೇನಿದೆ? ಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ನ ಕೊಟ್ಟಿದ್ದಾರಂತೆ, ಅದನ್ನು ನಾವು ಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡಬೇಕಂತೆ. ಓಕೆನಾ? ಸೊ ಇಲ್ಲಿ ದ ಟೀಚರ್ ಅಡ್ವೈಸ್ಡ್ ದಟ್ ವಿ ಶುಡ್ ರಿವೈಸ್ ಥರೋಲಿ ಫಾರ್ ದ ಅಪ್ಕಮಿಂಗ್ ಎಕ್ಸಾಮ್. ಓಕೆ. ಇಲ್ಲಿ ಆಪ್ಷನ್ ಎ ಏನಿದೆ ಅಂತ ಹೇಳಿದ್ರೆ, ರಿವೈಸ್ ಥರೋಲಿ ಫಾರ್ ದ ಅಪ್ಕಮಿಂಗ್ ಎಕ್ಸಾಮ್. ಕರೆಕ್ಟು. ಆಯಿತಾ? ನೆಕ್ಸ್ಟು ದ ಟೀಚರ್ ಅಡ್ವೈಸ್ಡ್. ಸೊ ಇಲ್ಲಿ ನೀವು ನೋಡಿಕೊಂಡ್ರೆ ಇದು 3 ಆಪ್ಷನ್ ಕೂಡ ಕರೆಕ್ಟ್ ಇದೆ. ಫಸ್ಟ್ ಸೆಂಟೆನ್ಸಿಗೆ 3 ಆಪ್ಷನ್ ಕೂಡ ಕರೆಕ್ಟ್ ಇದೆ. ಕರೆಕ್ಟಾ?
ಇಲ್ಲಿ ರಿವೈಸ್ ಥೊರೋಲಿ ಫಾರ್ ದ ಅಪ್ಕಮಿಂಗ್ ಎಕ್ಸಾಮ್, ಈ ಸೆಂಟೆನ್ಸು ಕರೆಕ್ಟೇ. ಆಪ್ಷನ್ ಡಿ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ಇಲ್ಲೇನಾಗಬೇಕು ಅಂದರೆ ಟೀಚರು ಅಡ್ವೈಸ್ ಮಾಡಿದ್ರು, ಸೊ ಅಡ್ವೈಸ್ಡ್ ಅನ್ನೋ ವರ್ಡ್ ಬರಬೇಕು. ಸರಿನಾ? ಸೊ ಇಲ್ಲಿ ದ ಟೀಚರ್ ಅಡ್ವೈಸ್ಡ್ ಇದು ಕರೆಕ್ಟು. ಸೊ ಓಕೆ, ಇದು ಕೂಡ ಕರೆಕ್ಟು. ಸೊ ಇಲ್ಲಿ ನಿಮಗೆ ಆಪ್ಷನ್ ನಂಬರ್ ಎ ಅಥವಾ ಸಿ ಎರಡರಲ್ಲಿ ಒಂದು ಹಾಕಿದ್ರು ಕೂಡ ನಿಮಗೆ ಆನ್ಸರ್ ಕರೆಕ್ಟು. ಸರಿನಾ? ಸೊ ನೆಕ್ಸ್ಟು 82 ಕ್ವಶನ್ನ ನೋಡೋಣ. 82 ಕ್ವಶನ್ ನೋಡಿದ್ರೆ, ಈ ಮೆನ್ಷನ್ಡ್ ದಟ್ ಈ ಹ್ಯಾಡ್ ನೆವರ್ ಎನ್ಕೌಂಟರ್ಡ್ ಸಚ್ ಅ ಚಾಲೆಂಜಿಂಗ್ ಪ್ರಾಬ್ಲಮ್ ಬಿಫೋರ್. ಸೊ ಇಲ್ಲಿ ಮೆನ್ಷನ್ಡ್ ಇದೆ, ಈ ಮೆನ್ಷನ್ಡ್ ಅನ್ನೋದು ಯಾವಾಗ ಬರಬೇಕು? ಲಾಸ್ಟಿಗೆ ಬರಬೇಕು. ಓಕೆನಾ? ಸೊ ಇಲ್ಲಿ ನಾವು ನೋಡಿಕೊಂಡ್ರೆ ಈ ಮೆನ್ಷನ್ಡ್ ಲಾಸ್ಟಿಗೆ ಬಂದಿದೆ, ಇದು ಕೂಡ ಲಾಸ್ಟಿಗೆ ಬಂದಿದೆ, ಮೆನ್ಷನ್ಡ್ ಎಲ್ಲದರಲ್ಲೂ ಕೂಡ ಲಾಸ್ಟಿಗಿದೆ. ಓಕೆನಾ? ಸೊ ಸೆಂಟೆನ್ಸಲ್ಲಿ ಏನು ಬರಬೇಕು ಅಂದರೆ ಈ ಮೆನ್ಷನ್ಡ್ ದಟ್ ಈ ಹ್ಯಾಡ್ ನೆವರ್. ಸೊ ಈ ಹ್ಯಾಡ್ ನೆವರ್ ಅನ್ನೋ ವರ್ಡು ಸೆಂಟೆನ್ಸಲ್ಲಿ ಬಂದಿರಬೇಕು. ಸೊ ಇಲ್ಲಿ ಹ್ಯಾಡ್ ನೆವರ್ ಅನ್ನೋದು ಎಲ್ಲಿದೆ? ಇದರಲ್ಲಿಲ್ಲ, ಸೊ ಎಲಿಮಿನೇಟ್ ಮಾಡಿ. ಇದರಲ್ಲೂ ಇಲ್ಲ, ಎಲಿಮಿನೇಟ್ ಮಾಡಿ. ಇದರಲ್ಲೂ ಇಲ್ಲ, ಎಲಿಮಿನೇಟ್ ಮಾಡಿ. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಈ ಹ್ಯಾಡ್ ನೆವರ್ ಎನ್ಕೌಂಟರ್ಡ್ ಸಚ್ ಅ ಚಾಲೆಂಜಿಂಗ್ ಪ್ರಾಬ್ಲಮ್ ಬಿಫೋರ್ ಹಿ ಮೆನ್ಷನ್ಡ್. ಓಕೆನಾ? ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್ ಫಾರ್ 82nd ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಡೈರೆಕ್ಷನ್ 83 ಮತ್ತು 84ಗೆ ಕೊಟ್ಟಿದ್ದಾರೆ. 83 ಮತ್ತು 84ನೇ ಕ್ವಶನಲ್ಲಿ ಒಂದು ಸಿಂಗಲ್ ವರ್ಡ್ನ ಮೆನ್ಷನ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಕರೆಕ್ಟ್ ಅಲ್ಲ? ಸೊ ಇಲ್ಲಿ ಎಕ್ಸಾಂಪಲ್ನ ಕೂಡ ಕೊಟ್ಟಿದ್ದಾರೆ. ದ ಸ್ಟೋರಿ ಆಫ್ ಎ ಪರ್ಸನ್ಸ್ ಲೈಫ್ ರಿಟನ್ ಬೈ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಏನಂತ ಕರಿತೀವಿ? ಒಬ್ಬರು ಪರ್ಸನ್ ಲೈಫ್ ಬಗ್ಗೆ ಯಾರು ಸ್ಟೋರಿನ ಬರೀತಾರೆ ಅವ್ರನ್ನ ಏನಂತ ಕರಿತೀವಿ ಅಂತ ಹೇಳಿಬಿಟ್ಟು. ಕರೆಕ್ಟ್ ಅಲ್ವಾ? ಆಟೋಬಯೋಗ್ರಫಿ, ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಅವರೇ ಬರೆಯೋದನ್ನು. ಕರೆಕ್ಟಾ? ಸೊ ನಾವು ನೋಡಿಕೊಂಡ್ರೆ ಅ ಪರ್ಸನ್ ಹೂ ಈಸ್ ಎಕ್ಸೆಸಿವ್ಲಿ ಕನ್ಸರ್ನ್ಡ್ ಅಬೌಟ್ ದೇರ್ ಲೈಫ್, ಅವರ ಲೈಫ್ ಬಗ್ಗೆ ಯಾರು ಎಕ್ಸೆಸಿವ್ ಆಗಿ ಕನ್ಸರ್ನ್ನ ಮಾಡ್ತಾರೆ ಅಂಥವ್ರನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಹೈಪೋಕಾಂಡ್ರಿಯಾಕ್ ಅಂತ ಹೇಳಿ ಕರಿತೀವಿ. ಅಂದರೆ ಅ ಪರ್ಸನ್ ಹೂ ಈಸ್ ಅಬ್ನಾರ್ಮಲಿ ಅಥವಾ ಆಂಗ್ಷಿಯಸ್ ಅಬೌಟ್ ದೇರ್ ಹೆಲ್ತ್ ಅಂತ ಕೂಡ ಅದನ್ನು ಕರಿತೀವಿ. ಓಕೆ, ಸೊ ನೆಕ್ಸ್ಟು ವೆಲ್ನೆಸ್ ಎಂಥೂಸಿಯಾಸ್ಟ್. ವೆಲ್ನೆಸ್ ಎಂಥೂಸಿಯಾಸ್ಟನ್ನು ನಾವು ಏನಂತ ಡಿಫೈನ್ ಮಾಡ್ಬೋದು ಅಂತಂದರೆ ಒಬ್ಬ ಟ್ರಾವೆಲರು ವಿತ್ ಅನ್ ಎಕ್ಸ್ಟ್ರೀಮ್ಲಿ ಹೈ ಡಿಗ್ರಿ ಆಫ್ ಇಂಟ್ರೆಸ್ಟ್ ಫಿಟ್ನೆಸ್. ಯಾರಿಗೆ ಫಿಟ್ನೆಸ್, ಓಕೆನಾ, ನೆಕ್ಸ್ಟು ಹೆಲ್ತ್ ಮತ್ತು ವೆಲ್ನೆಸ್ ಬಗ್ಗೆ ತುಂಬಾ ಕಾನ್ಷಿಯಸ್ ಇರುತ್ತೆ, ಅಂಥವ್ರನ್ನ ನಾವು ವೆಲ್ನೆಸ್ ಎಂಥೂಸಿಯಾಸ್ಟ್ ಅಂತ ಹೇಳಿ ಕರಿತೀವಿ. ಓಕೆನಾ? ಬಟ್ ಅವ್ರನ್ನ ಯೂಶಲಿ ಟ್ರಾವೆಲರ್ಸೇ ಆಗಿರ್ತಾರೆ. ಸರಿನಾ? ನೆಕ್ಸ್ಟು ಹೆಲ್ತ್ ಕಾನ್ಷಿಯಸ್. ಹೆಲ್ತ್ ಕಾನ್ಷಿಯಸ್ ಅಂತ ಹೇಳಿದ್ರೆ ಹೌ ಅಬೌಟ್ ಹೆಲ್ತಿ ಒನ್ಸ್ ಡಯಟ್ ಮತ್ತು ಲೈಫ್ ಸ್ಟೈಲ್. ಹೇಗೆ ಒಬ್ಬ ಹೆಲ್ದಿಯಾಗಿರುವಂತಹ ಪರ್ಸನ್ಸ್ದು ಡಯಟ್ ಮತ್ತು ಲೈಫ್ ಸ್ಟೈಲ್ ಹೇಗಿರುತ್ತೆ ಅವರನ್ನು ನಾವು ಹೆಲ್ತ್ ಕಾನ್ಷಿಯಸ್ ಅಂತ ಹೇಳಿ ಕರಿತೀವಿ. ಇನ್ನು ಫಿಟ್ನೆಸ್ ಫ್ರೀಕ್. ಫಿಟ್ನೆಸ್ ಫ್ರೀಕ್ ಅಂತ ಹೇಳಿದರೆ ಯಾರಿಗೆ ಜಾಸ್ತಿ ಒಬ್ಸೆಸ್ಡ್, ಅವ್ರು ಎಕ್ಸಸೈಸ್ ಮಾಡೋದಿರ್ಬೋದು ಅಥವಾ ಡೈಲಿ ರುಟೀನ್ಸ್ ಆಗಿರ್ಬೋದು ಮತ್ತು ಅವ್ರ ಸೆಲ್ಫ್ ಅವ್ರು ನೋಡ್ಕೊಳ್ಳೋದಾಗಿರ್ಬೋದು, ಫಿಟ್ನೆಸ್ ಬಗ್ಗೆ ಆಗಿರ್ಬೋದು, ಈ ಥರದವ್ರನ್ನ ನಾವು ಫಿಟ್ನೆಸ್ ಫ್ರೀಕ್ ಅಂತ ಹೇಳಿ ಕರಿತೀವಿ. ಬಟ್ ಫಸ್ಟಿಗೆ ನಮಗೆ ಕೇಳಿರೋ ಕ್ವಶನ್ ಏನು? ಆ ಪರ್ಸನ್ ಹೂ ಈಸ್ ಎಕ್ಸೆಸಿವ್ಲಿ ಕನ್ಸರ್ನ್ಡ್ ಅಬೌಟ್ ದೇರ್ ಹೆಲ್ತ್, ಅವ್ರನ್ನ ನಾವು ಹೈಪೋಕಾಂಡ್ರಿಯಾಕ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟು 84th ಕ್ವಶನ್ನು, ದ ಸ್ಟೇಟ್ ಆಫ್ ಬೀಯಿಂಗ್ ಎಕ್ಸ್ಟ್ರೀಮ್ಲಿ ಪೂರ್. ಎಕ್ಸ್ಟ್ರೀಮ್ಲಿ ಪೂರ್ ಆಗಿರುವಂತಹ ಪರ್ಸನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಇಂಪವರಿಶ್ಮೆಂಟ್ ಅಂತ ಇದೆ. ಸೊ ಇಂಪವರಿಶ್ಮೆಂಟ್ ಅಂತ ಹೇಳಿದ್ರೆ ಯಾವ ಒಬ್ಬ ಬಡವರು ಪೂರಾಗಿರುವಂಥವ್ರು, ಬಟ್ ಅವ್ರು ಪೂರಾಗಿಲ್ಲ, ರಿಚ್ಚೇ ಇರ್ತಾರೆ, ಬಟ್ ಈ ರಿಚ್ ಪರ್ಸನ್ ಏನಾಗ್ತಾರೆ, ಬಡವ್ರು ಆಗ್ತಾ ಬರ್ತಾರೆ, ಅಂಥವ್ರನ್ನ ನಾವು ಇಂಪವರಿಶ್ಮೆಂಟ್ ಅಂತ ಹೇಳಿ ಕರಿತೀವಿ. ಇನ್ನು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ದ ಪ್ರೊಸೆಸ್ ಆಫ್ ಬಿಕಮಿಂಗ್ ಪೂರ್, ಅವರನ್ನ ನಾವು ಇಂಪವರಿಶ್ಮೆಂಟ್ ಅಂತ ಕರಿತೀವಿ. ಇನ್ನು ಡೆಸ್ಟಿಟ್ಯೂಟ್ ಅಂತ ಹೇಳಿದ್ರೆ ಡೆಸ್ಟಿಟ್ಯೂಷನ್ ಅಂತ ಇದೆ. ಡೆಸ್ಟಿಟ್ಯೂಷನ್ ಅಂದರೆ ದ ಸ್ಟೇಟ್ ಆಫ್ ಬೀಯಿಂಗ್ ಎಕ್ಸ್ಟ್ರೀಮ್ಲಿ ಪೂರ್. ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ. ಮತ್ತು ಆಪ್ಷನ್ ಸಿನೂ ಕೂಡ ನೋಡೋಣ. ಪೆನ್ಯೂರಿ ಅಂತ ಹೇಳಿಬಿಟ್ಟು, ಪೆನ್ಯೂರಿ ಅಂತ ಹೇಳಿದ್ರೆ ಇದು ದ ಸ್ಟೇಟ್ ಆಫ್ ಬೀಯಿಂಗ್ ಪೂರ್. ಓಕೆನಾ? ದ ಸ್ಟೇಟ್ ಆಫ್ ಬೀಯಿಂಗ್ ಪೂರ್, ಇದು ವೆರಿ ಪೂರ್, ಆ್ಯಕ್ಚುಲಿ ವೆರಿ ಪೂರ್. ಮತ್ತು ಅದ್ರ ಜೊತೆಗೆ ಎಕ್ಸ್ಟ್ರೀಮ್ ಪಾವರ್ಟಿ ಇರುತ್ತೆ, ಎಕ್ಸ್ಟ್ರೀಮ್ ಪಾವರ್ಟಿ. ಸೊ ಇಲ್ಲೇನಿದ್ರೆ ಹೇಳಿದ್ದಾರೆ ಕ್ವಶನ್ನಲ್ಲಿ ಎಕ್ಸ್ಟ್ರೀಮ್ಲಿ ಪೂರ್ ಕೇಳಿದ್ದಾರೆ, ಬಟ್ ಪೆನ್ಯೂರಿಯಲ್ಲಿ ಎಕ್ಸ್ಟ್ರೀಮ್ ಪಾವರ್ಟಿ ಇರುತ್ತೆ. ಓಕೆ, ಸೊ ನೆಕ್ಸ್ಟು ಇಂಡಿಜೆನ್ಸ್ನ ಹೇಳಿದ್ದಾರೆ. ಇಂಡಿಜೆನ್ಸ್ ಅಂದರೆ ಎಕ್ಸ್ಟ್ರೀಮ್ ಪಾವರ್ಟಿ ಇರುತ್ತೆ.
ಬರೀ ಎಕ್ಸ್ಟ್ರೀಮ್ ಪಾವರ್ಟಿ. ಓಕೆನಾ, ಅದನ್ನು ನಾವೇನಂತ ಕರಿತೀವಿ, ಇಂಡಿಜೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಡೆಸ್ಟಿಟ್ಯೂಷನ್, ದ ಸ್ಟೇಟ್ ಆಫ್ ಬೀಯಿಂಗ್ ಎಕ್ಸ್ಟ್ರೀಮ್ಲಿ ಪೂರ್. ಸೊ ನೆಕ್ಸ್ಟ್ ಕ್ವಶನ್ನು 85 ಮತ್ತು 86ನ ನೋಡ್ಕೊಳ್ಳೋಣ. ಚೂಸ್ ದ ಆಂಟನಮಿ ಫಾರ್ ದ ಗಿವೆನ್ ವರ್ಡ್ ಆ್ಯಂಡ್ ಡಾರ್ಕನ್ ದ ಕರೆಕ್ಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್ ಅಂತ ಇದೆ. ಸೊ ಆಂಟನಮಿ ಅಂತ ಹೇಳಿದ್ರೆ ಏನು? ವಿರುದ್ಧಾರ್ಥಕ ಪದ ಕನ್ನಡದಲ್ಲಿ, ಕರೆಕ್ಟ್ ಅಲ್ಲ? ಸೊ ಇಲ್ಲಿ ಪ್ರಿಕೇರಿಯಸ್ ಅಂತ ಕೊಟ್ಟಿದ್ದಾರೆ. ಪ್ರಿಕೇರಿಯಸ್ಗೆ ವಿರುದ್ಧ ಪದ ಏನಾಗುತ್ತೆ ಅಂದರೆ ಸ್ಟೇಬಲ್. ಓಕೆನಾ. ನೆಕ್ಸ್ಟು ಇನ್ಎಫೆಬಲ್ ಅಂತ ಕೇಳಿದರೆ, ಇನ್ಎಫೆಬಲ್ ಅಂತ ಹೇಳಿದ್ರೆ ಮುಂಡೇನ್ ಅನ್ನೋದು ಅಪೋಸಿಟ್ ವರ್ಡ್ ಆಗುತ್ತೆ, ಅಂದರೆ ಆಂಟನಮಿ. ಸರಿನಾ. ನೆಕ್ಸ್ಟು 87th ಕ್ವಶನ್ ಏನಿದೆ, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಮಾಂಗ್ ದ ಫಾಲೋಯಿಂಗ್ ಆಪ್ಷನ್. ಈ ಕೊಟ್ಟಿರುವಂತಹ 4 ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಹೇಳಿ ಕೇಳ್ತಿದ್ದಾರೆ. ನೈದರ್ ಆಫ್ ದ ಬಾಯ್ಸ್ ಆರ್ಂಟ್ ಕಮಿಂಗ್ ಟು ದ ಪಾರ್ಟಿ. ನೋ, ನೈದರ್ ಆಫ್ ದ ಬಾಯ್ಸ್ ಕಮಿಂಗ್ ಟು ದ ಪಾರ್ಟಿ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ನ ನೋಡ್ಕೊಳ್ಳೋಣ. ನೈದರ್ ಆಫ್ ದ ಬಾಯ್ಸ್ ಈಸ್ ಕಮಿಂಗ್ ಟು ದ ಪಾರ್ಟಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೈದರ್ ಆಫ್ ದ ಬಾಯ್ಸ್ ವಾಸ್ ಅಲ್ಲ, ಬಿಕಾಸ್ ಆಲ್ರೆಡಿ ಆಗಿರೋದು. ಹ್ಯಾಸ್ ನಾಟ್ ಕೂಡ ಆಗಲ್ಲ. ಸೊ ಉತ್ತರ ಬಂದ್ಬಿಟ್ಟಿದ್ದಕ್ಕೆ ನೈದರ್ ಆಫ್ ದ ಬಾಯ್ಸ್ ಈಸ್ ಕಮಿಂಗ್ ಟು ದ ಪಾರ್ಟಿ. ಸೊ 87ಗೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 88 ಮತ್ತು 89 ಕ್ವಶನ್ನು ನಾವು ಪ್ರತಿ ಸಲ ನೋಡ್ಕೊಳ್ಳೋ ಥರ PQRS ಅನ್ನುವಂತಹ ಎರಡು ಕ್ವಶನ್ಸ್ನ ಕೊಟ್ಟಿರ್ತಾರೆ. ಅಂದರೆ ಒಂದು ಕ್ವಶನಲ್ಲಿ 4 ಆಪ್ಷನ್ಸ್ ಇರುತ್ತೆ PQRS, ಕರೆಕ್ಟಾ? ಸೊ ಅದನ್ನು ಕರೆಕ್ಟ್ ಫಾರ್ಮಲ್ಲಿ ರೀಅರೇಂಜ್ನ ಮಾಡಬೇಕು. ಅದು 88 ಮತ್ತು 89. ಸೊ ಕ್ವಶನ್ ನೋಡ್ಕೊಳ್ಳೋಣ. ಮೊದಲಿಗೆ ಕ್ವಶನ್ ನೋಡ್ಕೊಳ್ಳೋಣ. ನೆವರ್ ದ ಲೆಸ್ ದ ಟೀಮ್ ಮ್ಯಾನೇಜ್ ಟು ಅಚೀವ್ ಇಟ್ಸ್ ಗೋಲ್ ಬೈ ದ ಎಂಡ್ ಆಫ್ ದ ಪ್ರಾಜೆಕ್ಟ್. ಓಕೆ. ಸೊ ನೆಕ್ಸ್ಟು, ಡಿಸ್ಪೈಟ್ ಫೇಸಿಂಗ್ ನ್ಯೂಮರಸ್ ಚಾಲೆಂಜಸ್ ದ ಪ್ರಾಜೆಕ್ಟ್ ವಾಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. Initially, there were doubts about the feasibility of the project. The collaboration effort of the team members were crucial in overcoming the obstacles. ಓಕೆನಾ. ಸೊ ಇಲ್ಲಿ ಏನು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಪ್ರತಿ ಸಲ ಹೇಳ್ತೀನಿ, ಹೌದಲ್ಲ? ಏನು PQRS ಫಾರ್ಮಲ್ಲಿ ಕೊಟ್ಟಿದ್ರೆ ನಾವು ಅದನ್ನು ಒಂದು ಸ್ಟೋರಿ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡು ನಾವು ಆನ್ಸರ್ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ಇನಿಷಿಯಲಿ ದೇರ್ ವರ್ ಡೌಟ್ಸ್ ಅಬೌಟ್ ದ ಫೀಸಿಬಿಲಿಟಿ ಆಫ್ ದ ಪ್ರಾಜೆಕ್ಟ್. ಸೊ ಅಲ್ಲಿ ಆಲ್ರೆಡಿ ಅವರು ವಿನ್ ಆಗಿದ್ದಾರೆ, ಓವರ್ಕಮ್ ಆಗಿದ್ದಾರೆ, ಕರೆಕ್ಟಾ? ಸೊ ಮೊದಲಿಗೆ ಏನು ಬರಬೇಕು? ಇನಿಷಿಯಲಿ ದೇರ್ ವರ್ ಡೌಟ್ಸ್ ಅಬೌಟ್ ದ ಫೀಸಿಬಿಲಿಟಿ ಆಫ್ ದ ಪ್ರಾಜೆಕ್ಟು. ಸೊ ಆರ್ ಎಲ್ಲಿದೆ? ಆಪ್ಷನ್ ಸಿ ಅಲ್ಲಿದೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ, ನಾವು ಇಮ್ಯಾಜಿನ್ ಮಾಡ್ತಾ ಇರೋದು ಅಥವಾ ನಾವು ಎಲಿಮಿನೇಟ್ ಮಾಡ್ಕೋತಾ ಇರೋದು ಕರೆಕ್ಟಾ ಅಂತ ಹೇಳಿ ನೆಕ್ಸ್ಟ್ ನೋಡ್ಕೊಳ್ಳೋಣ. ಸೊ ಕ್ಯೂ ಅಲ್ಲಿ ಡಿಸ್ಪೈಟ್ ಫೇಸಿಂಗ್ ನ್ಯೂಮರಸ್ ಚಾಲೆಂಜ್ ದ ಪ್ರಾಜೆಕ್ಟ್ ವಾಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಕರೆಕ್ಟ್ ಅಲ್ವಾ? ಇನಿಷಿಯಲಿ ತುಂಬ ಡೌಟ್ಸ್ ಇತ್ತು ಪ್ರಾಜೆಕ್ಟ್ ಫೀಸಿಬಿಲಿಟಿ ಬಗ್ಗೆ, ಬಟ್ ಅದು ಸಕ್ಸಸ್ಫುಲ್ ಆಯಿತು, ಕರೆಕ್ಟಾ? ನೆಕ್ಸ್ಟು ಎಸ್, ದ ಕೊಲಾಬರೇಟಿವ್ ಎಫರ್ಟ್ ಆಫ್ ದ ಟೀಮ್ ಮೆಂಬರ್ಸ್ ವರ್ ಕ್ರೂಷಿಯಲ್ ಇನ್ ಓವರ್ಕಮಿಂಗ್ ದ ಅಬ್ಸ್ಟಕಲ್. ನೆವರ್ ದ ಲೆಸ್ ದ ಟೀಮ್ ಮ್ಯಾನೇಜ್ ಟು ಅಚೀವ್ ಇಟ್ಸ್ ಗೋಲ್ ಬೈ ದ ಎಂಡ್ ಆಫ್ ದ ಪ್ರಾಜೆಕ್ಟ್. ಓಕೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ದಟ್ ಈಸ್ RQSP. ಸೊ ನೆಕ್ಸ್ಟ್ 89th ಕ್ವಶನ್ನ ನೋಡೋಣ. ದ ಡಿಟೆಕ್ಟಿವ್ ಕೇರ್ಫುಲಿ ಎಕ್ಸಾಮೈನ್ಡ್ ದ ಕ್ರೈಮ್ ಸೀನ್ ಫಾರ್ ಎನಿ ಪೊಟೆನ್ಷಿಯಲ್ ಕ್ಲೂಸ್. ದ ಸಸ್ಪೆಕ್ಟ್ ವಾಸ್ ಟೇಕನ್ ಇನ್ ಟು ಕಸ್ಟಡಿ ಆ್ಯಂಡ್ ಕ್ವಶನ್ಡ್ ಬೈ ದ ಪೊಲೀಸ್. ವಿಟ್ನೆಸ್ ಸ್ಟೇಟ್ಮೆಂಟ್ಸ್ ವರ್ ಕಲೆಕ್ಟೆಡ್. ದ ಪೀಸ್ ಟುಗೆದರ್ ದ ಸೀಕ್ವೆನ್ಸ್ ಆಫ್ ಈವೆಂಟ್. ಆಫ್ಟರ್ ಥೊರೋ ಇನ್ವೆಸ್ಟಿಗೇಷನ್ ದ ಪೊಲೀಸ್ ವರ್ ಏಬಲ್ ಟು ಸಾಲ್ವ್ ದ ಮಿಸ್ಟ್ರಿ. ಸೊ ಇಲ್ಲಿ ಮೊದಲಿಗೆ ನಮ್ಗೇನು ಗೊತ್ತಾಗಬೇಕು ಅಂತ ಹೇಳಿದ್ರೆ, ಪೊಲೀಸು ಆ ಒಬ್ಬ ಪರ್ಸನ್ನ ಅರೆಸ್ಟ್ ಮಾಡಿದ್ರು ಅನ್ನೋದನ್ನು ಗೊತ್ತಾಗಬೇಕು, ಕರೆಕ್ಟ್ ಅಲ್ಲ? ಸೊ ಅದು ಯಾವ ಆಪ್ಷನಲ್ಲಿದೆ? ದ ಸಸ್ಪೆಕ್ಟ್ ವಾಸ್ ಟೇಕನ್ ಇನ್ ಟು ಕಸ್ಟಡಿ ಆ್ಯಂಡ್ ಕ್ವಶನ್ ಬೈ ದ ಪೊಲೀಸ್, ಕರೆಕ್ಟಾ? ಸೊ ಕ್ಯೂ ಇಲ್ಲಿ ಫಸ್ಟಿಗೆ ಬರಬೇಕು. ಸೊ ಕ್ಯೂ ಎಲ್ಲೆಲ್ಲಿದೆ? ಆಪ್ಷನ್ ಬಿ ಅಲ್ಲಿ ಕ್ಯೂ ಇದೆ, ಹೌದಲ್ಲ? ಸೊ ಇಲ್ಲಿ ಪಿ ನೋಡ್ಕೊಳ್ಳೋಣ. ಸೊ ನಾವು ತೊಗೊಂಡಿರೋ ಡಿಸಿಷನ್ನು ಕರೆಕ್ಟಾ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡೋಣ. ಸೊ ಕ್ಯೂ ಅಲ್ಲಿ ಏನಾಯಿತು? ಕಸ್ಟಡಿಗೆ ತಗೊಂಡ್ರು, ಕರೆಕ್ಟಾ? ಪಿ ಅಲ್ಲಿ ದ ಡಿಟೆಕ್ಟಿವ್ ಕೇರ್ಫುಲಿ ಎಕ್ಸಾಮಿನ್ ದ ಕ್ರೈಮ್ ಸೀನ್ ಫಾರ್ ಎನಿ ಪೊಟೆನ್ಷಿಯಲ್ ಕ್ಲೂಸ್, ಕರೆಕ್ಟು, ಓಕೆನಾ? ಸೊ ಕಸ್ಟಡಿಗೆ ತೊಗೊಂಡ್ಮೇಲೆ ಡಿಟೆಕ್ಟಿವು ಕ್ರೈಮ್ ಸೀನ್ನ ಮಾಡಿಬಿಟ್ಟು ಕ್ಲೂಸ್ಗಳನ್ನ ಕಲೆಕ್ಟ್ ಮಾಡಿದ್ರು. ನೆಕ್ಸ್ಟು ಆರ್ ಇದೆ, ದ ವಿಟ್ನೆಸ್ ಸ್ಟೇಟ್ಮೆಂಟ್ ವರ್ ಕಲೆಕ್ಟೆಡ್ ಟು ಪೀಸ್ ಟುಗೆದರ್ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. ಆಫ್ಟರ್ ಥೊರೋ ಇನ್ವೆಸ್ಟಿಗೇಷನ್ ದ ಪೊಲೀಸ್ ವರ್ ಏಬಲ್ ಟು ಸಾಲ್ವ್ ದ ಮಿಸ್ಟ್ರಿ. ಇಷ್ಟೇ, ಕರೆಕ್ಟ್ ಅಲ್ಲ? ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ QPRS. ನೆಕ್ಸ್ಟು
ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದಕ್ಕೆ ಡೈರೆಕ್ಷನಿಗೆ ಎಷ್ಟು ಕ್ವಶನಿಗೆ ಆ ಪ್ಯಾಸೇಜ್ ಇರೋದು 90, 91, 92 ಅಂದರೆ 3 ಕ್ವಶನ್ಗೆ ಪ್ಯಾಸೇಜಿಂದ ನಾವು ಆನ್ಸರ್ ಮಾಡಬೇಕು. ಹೌದಲ್ಲ? ಸೊ ಮೊದಲಿಗೆ ಪ್ಯಾಸೇಜ್ನ ಓದ್ಕೊಳ್ಳೋಣ. ಸೊ ಪ್ಯಾಸೇಜ್ ಓದುವಾಗ ಪ್ರತಿಯೊಂದಕ್ಕೂ ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿರೋ ಥರ ಮೊದಲಿಗೆ ಕ್ವಶನ್ಸ್ ನೋಡ್ಕೊಳ್ಳೋಣ, ಸೊ ದಟ್ ನಮಗೆ ಅಂಡರ್ಲೈನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹೌದಲ್ಲ? ಸೊ ಇಲ್ಲಿ ಕ್ವಶನ್ ನೋಡಿದ್ರೆ, ವಾಟ್ ಫ್ಯಾಕ್ಟರ್ಸ್ ಆರ್ ಡ್ರೈವಿಂಗ್ ಕ್ಲೈಮೇಟ್ ಚೇಂಜ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್. ಕ್ಲೈಮೇಟ್ ಚೇಂಜ್ ಬಗ್ಗೆ ಕೇಳಿದ್ದಾರೆ. ಹೌದಲ್ಲ? ಸೊ ನೆಕ್ಸ್ಟ್ ಕ್ವಶನ್ನ ನಾವು ನೋಡಿಕೊಂಡ್ರೆ ಬಗ್ಗೆ ಕೇಳಿದ್ದಾರೆ, ಮತ್ತು ಈ ಕ್ಲೈಮೇಟ್ ಚೇಂಜ್ ಆಗೋದಕ್ಕೆ ಯಾವುದೆಲ್ಲ ಫ್ಯಾಕ್ಟರ್ಸ್ ಬಗ್ಗೆ ಕೇಳಿದ್ದಾರೆ. ಕರೆಕ್ಟಾ? ಸೊ ಇಲ್ಲಿ ನಾವು ಫಸ್ಟ್ಗೆ ಪ್ಯಾಸೇಜ್ ನೋಡಿ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳೋಣ. ದ ಸೋಲಾರ್ ಸಿಸ್ಟಮ್ ಇಸ್ ಅ ವಾಸ್ಟ್ ಕಾಸ್ಮಿಕ್ ಎಕ್ಸ್ಪಾನ್ಸ್ ಆ್ಯಂಡ್ ವಿತಿನ್ ಇಟ್ ಅರ್ತ್ ಆಕ್ಯುಪೈಸ್ ಅ ಯುನಿಕ್ ಪೊಸಿಷನ್. Orbiting the sun at an optimal distance, Earth is endowed with conditions suitable for life. However, human activities are jeopardizing the delicate balance that sustains our planet. Climate change, driven by factors like deforestation, ಮೊದಲನೇ ಕ್ವಶನಿಗೆ deforestation and excessive carbon emission poses a severe threat. ಸೊ ಇಲ್ಲಿ ಕ್ಲೈಮೇಟ್ ಚೇಂಜಿಗೆ ಯಾವುದೆಲ್ಲ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗ್ತಿದೆ? ಡಿಫಾರೆಸ್ಟ್ರೇಷನ್ ಮತ್ತು ಎಕ್ಸೆಸಿವ್ ಕಾರ್ಬನ್ ಎಮಿಷನ್. ನೆಕ್ಸ್ಟು ರೈಸಿಂಗ್ ಗ್ಲೋಬಲ್ ಟೆಂಪರೇಚರ್. ಸೆಕೆಂಡ್ ಕ್ವಶನಲ್ಲಿ ಇತ್ತಲ್ವಾ, ರೈಸಿಂಗ್ ಗ್ಲೋಬಲ್ ಟೆಂಪರೇಚರ್ ಲೆಡ್ ಟು ಮೆಲ್ಟಿಂಗ್ ಐಸ್ ಕ್ಯಾಪ್ಸ್, ಎರಾಟಿಕ್ ವೆದರ್ ಪ್ಯಾಟ್ರನ್ಸ್ ಆ್ಯಂಡ್ ಹೈಟೆಂಡ್ ಸಿ ಲೆವೆಲ್. ಹೌದಲ್ಲ? 3 ಏನೇನಾಗಿದೆ? ಈ ಗ್ಲೋಬಲ್ ಟೆಂಪರೇಚರಿಂದ ಸಿ ಲೆವೆಲ್ ರೈಸ್ ಆಗ್ತಿದೆ, ವೆದರ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ, ಮತ್ತು ಮೆಲ್ಟಿಂಗ್ ಆಫ್ ಐಸ್ ಆಗ್ತಿದೆ. ಅರ್ಜೆಂಟ್ ಆ್ಯಕ್ಷನ್ ಈಸ್ ನೀಡೆಡ್ ಟು ಮಿಟಿಗೇಟ್ ದೀಸ್ ಇಂಪ್ಯಾಕ್ಟ್ಸ್. ಯಾವುದ್ಯಾವುದು? ಸಸ್ಟೈನಬಲ್ ಪ್ರಾಕ್ಟೀಸಸ್, ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಆ್ಯಂಡ್ ಗ್ಲೋಬಲ್ ಕೋಆಪರೇಷನ್ ಆರ್ ಎಸೆನ್ಷಿಯಲ್ ಟು ಸೇಫ್ ಗಾರ್ಡ್ ಅವರ್ ಪ್ಲಾನೆಟ್ ಫಾರ್ future generation. It is crucial for individuals and nations alike to embrace responsible environmental stewardship to ensure a sustainable and habitable earth. ಹೌದಲ್ಲ? ಸೊ ಈಗ ಕ್ವಶನ್ನ ನೋಡ್ಕೊಳ್ಳೋಣ. ವಾಟ್ ಫ್ಯಾಕ್ಟರ್ಸ್ ಆರ್ ಡ್ರೈವಿಂಗ್ ಕ್ಲೈಮೇಟ್ ಚೇಂಜ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್. ಸೊ ಇಲ್ಲಿ ಎರಡನ್ನ ನೋಡಿದ್ವಿ, ಒಂದು ಕಾರ್ಬನ್ ಎಮಿಷನ್, ಇನ್ನೊಂದು ಡಿಫಾರೆಸ್ಟ್ರೇಷನ್. ಸೊ ಮೊದಲಿಗೆ ಫಸ್ಟ್ ಆಪ್ಷನ್ ಏನಿದೆ? ಎಕ್ಸೆಸಿವ್ ವಾಟರ್ ಯೂಸೇಜ್ ಅಲ್ಲ. ಪ್ಯಾಸೇಜಲ್ಲಿ ರಿನ್ಯೂವೇಬಲ್ ಸೋರ್ಸಸ್ಸು ಮತ್ತು ಸಸ್ಟೈನಬಲ್ ಪ್ರಾಕ್ಟೀಸಸ್ನ ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ? 91ನೇದೇನಿದೆ? ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ರೈಸಿಂಗ್ ಗ್ಲೋಬಲ್ ಟೆಂಪರೇಚರ್ ಮೆನ್ಷನ್ಡ್ ಇನ್ ದ ಪ್ಯಾಸೇಜ್. ಗ್ಲೋಬಲ್ ಟೆಂಪರೇಚರ್ ರೈಸ್ ಆಗ್ತಿರೋದಕ್ಕೆ ಕಾನ್ಸಿಕ್ವೆನ್ಸಸ್ನ ಕೇಳಿದ್ದಾರೆ. ನೆಕ್ಸ್ಟು 92ನೇದು, ವಾಟ್ ಡಸ್ ದ ಪ್ಯಾಸೇಜ್ ಎಂಫಸೈಸ್ ಆ್ಯಸ್ ಎಸೆನ್ಷಿಯಲ್ ಫಾರ್ ಮಿಟಿಗೇಷನ್. ಒಂದು ಮಿಟಿಗೇಷನ್ ಬಗ್ಗೆ ಕೇಳಿದ್ದಾರೆ, ಇನ್ನೊಂದು ಗ್ಲೋಬಲ್ ಟೆಂಪರೇಚರ್ ರೈಸ್ ಆಗೋದಕ್ಕೆ ಇರುವಂತಹ ಸೊ ನೆಕ್ಸ್ಟ್ ಆಪ್ಷನ್ ಏನಿದೆ? ಡಿಫಾರೆಸ್ಟೇಷನ್ ಆ್ಯಂಡ್ ಕಾರ್ಬನ್ ಎಮಿಷನ್. ಕರೆಕ್ಟ್. ವಿಂಡ್ ಪ್ಯಾಟ್ರನ್ ಅಲ್ಲ, ಸೋಲಾರ್ ಫ್ಲೇರ್ಸ್ ಅಲ್ಲ. ಸೊ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ಟೈಮ್ ಕೂಡ ವೇಸ್ಟ್ ಆಗಲ್ಲ, ಮೊದಲಿಗೆ ಟೈಮ್ ಸೇವ್ ಆಗುತ್ತೆ. ಕರೆಕ್ಟ್ ಅಲ್ಲ? ಮತ್ತು ನಮಗೆ ಯಾವ್ದ್ಯಾವ್ದು ಬೇಕೋ ಅದನ್ನು ಅಂಡರ್ಲೈನ್ ಮಾಡ್ಕೊಂಡು ಹೋಗೋದ್ರಿಂದ ಬೇಗನೆ ನಮಗೆ ಕ್ವಶನಲ್ಲಿ ಕ್ಲಾರಿಟಿ ಕೂಡ ಸಿಗ್ತಾ ಹೋಗುತ್ತೆ. ಹೌದಲ್ಲ? ನೆಕ್ಸ್ಟು, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ರೈಸಿಂಗ್ ಗ್ಲೋಬಲ್ ಟೆಂಪರೇಚರ್ ಮೆನ್ಷನ್ಡ್ ಇನ್ ದ ಪ್ಯಾಸೇಜ್. ಕಾನ್ಸಿಕ್ವೆನ್ಸಸ್ ಕೇಳಿದ್ದಾರೆ, ನಾನು ಹೇಳಿದೆ ಮೆಲ್ಟಿಂಗ್ ಆಫ್ ಐಸ್ ಕ್ಯಾಪ್ಸ್, ವೆದರ್ ಚೇಂಜ್ ಆಗ್ತಿರೋದ್ರಿಂದ ಮತ್ತು ಸಿ ಲೆವೆಲ್ ರೈಸ್ ಆಗುತ್ತೆ, 3 ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಇಲ್ಲಿ ಡಿಕ್ರೀಸ್ಡ್ ಸಿ ಲೆವೆಲ್ ಕೇಳಿದ್ದಾರೆ, ಅಲ್ಲ. ಸೊ ಆಪ್ಷನ್ ಬಿ ಏನಿದೆ? ಮೆಲ್ಟಿಂಗ್ ಐಸ್ ಕ್ಯಾಪ್ಸ್, ಎರಾಟಿಕ್ ವೆದರ್, ಹೈಟೆಂಡ್ ಸಿ ಲೆವೆಲ್. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. 92nd, ವಾಟ್ ಇಸ್ ದ ಪ್ಯಾಸೇಜ್ ಎಂಫಸೈಸ್ ಆಸ್ ಎಸೆನ್ಷಿಯಲ್ ಫಾರ್ ಮಿಟಿಗೇಟಿಂಗ್ ದ ಇಂಪ್ಯಾಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್. ಏನು ಹೇಳಿದ್ದಾರೆ? ಹೌದಲ್ಲ? ಸೊ ಇಲ್ಲೂ ಕೂಡ ಇನ್ಕ್ರೀಸ್ ಗ್ಲೋಬಲ್ ಕಾರ್ಬನ್ ಎಮಿಷನ್ ಅಲ್ಲ, ಗ್ಲೋಬಲ್ ಕೋಆಪರೇಷನ್ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಆಪ್ಷನ್ ಬಿ. 92ndಗೆ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಸೊ ಈ ಥರ ನಾವು ಪ್ಯಾಸೇಜ್ನ ಸಾಲ್ವ್ ಮಾಡ್ಕೊಬೇಕು. ನೆಕ್ಸ್ಟು 93, 94, 95 ಮೂರಕ್ಕೂ ಕೂಡ ಒಂದು ಏನು ಸಿನೋನಿಮ್ ಕೊಟ್ಟಿದ್ದಾರೆ. ನಾವು ಸಿನೋನಿಮ್ನ ಆ್ಯಡ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಡೈರೆಕ್ಷನ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗಾಗಿ ಸಿನೋನಿಮ್ ಅಂತ ಹೇಳಿದರೆ ಒಂದೇ ರೀತಿಯಾದ ಸಮನಾದಂಥ ಪದ ಅಂತೇಳಿ ಅರ್ಥ. ಕರೆಕ್ಟ್ ಅಲ್ಲ? ಸೊ ಕ್ವಶನ್ಸ್ನ ನೋಡೋಣ. ಮೊದಲನೇ ಕ್ವಶನ್ ಇದರಲ್ಲಿ ಯುಬಿಕ್ವಿಟಸ್ ಅಂತ ಹೇಳಿದ್ರೆ ಸರ್ವತ್ರ ಅಥವಾ ಎಲ್ಲದನ್ನು ಕೂಡ ಹೊಂದಿರೋರು ಅಂತ ಹೇಳಿ ಅರ್ಥ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಪರ್ವೇಸಿವ್. ಓಕೆ, ನೆಕ್ಸ್ಟು
ಎಲಕ್ವೆಂಟ್ ಅಂತ ಕೊಟ್ಟಿದ್ದಾರೆ. ಎಲಕ್ವೆಂಟ್ಗೆ ಸಮನಾದ ಪದ ಬಂದ್ಬಿಟ್ಟು ಫ್ಲೂಯೆಂಟ್ ಅನ್ನೋ ಅರ್ಥ. ನೆಕ್ಸ್ಟು ಸೆರೆನ್ ಇದೆ. ಸೆರೆನ್ ಅಂದರೆ ಕಾಮ್ ಅನ್ನೋ ಮೀನಿಂಗಲ್ಲಿ ಬರುತ್ತೆ. ಓಕೆನಾ? ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. 96th ಕ್ವಶನ್ನು. 96th ಕ್ವಶನಲ್ಲಿ ಒಂದು ಎರರ್ ಇದೆಯಂತೆ. ಓಕೆನಾ? ಸೊ 3 ಪಾರ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಎರರ್ ಇದೆಯಂತೆ. ನಾವು ಎರರ್ನ ಐಡೆಂಟಿಫೈ ಮಾಡಬೇಕು. ಸೊ ಕ್ವಶನ್ನ ನೋಡ್ಕೊಳ್ಳೋಣ. ಈಚ್ ಆಫ್ ದ ಬುಕ್ಸ್ ಇನ್ ದ ಲೈಬ್ರರಿ ಆರ್ ಅವೈಲೇಬಲ್ ಫಾರ್ ಚೆಕ್ಔಟ್, ನೋ ಎರರ್. ಸೊ ಇದರಲ್ಲಿ ಈಚ್ ಆಫ್ ದ ಬುಕ್ಸ್, ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಆರ್ ಅವೈಲೇಬಲ್ ಫಾರ್ ಚೆಕ್ಔಟ್ ಆಗುತ್ತೆ. ಓಕೆನಾ? ಈಚ್ ಆಫ್ ದ ಬುಕ್ಸ್ ಇನ್ ದ ಲೈಬ್ರರಿ ಆರ್ ಅವೈಲೇಬಲ್ ಟು ಚೆಕ್ಔಟ್. ಸರಿನಾ? ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ. ನೆಕ್ಸ್ಟು 97, 98ನೇ ಕ್ವಶನ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ನ ನಾವು ಆ್ಯಡ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ 97ನೇದು, ಐ ವುಡ್ ಲೈಕ್ ಟು ಬೈ ನ್ಯೂ ಕಾರ್. ನ್ಯೂ ಕಾರ್, ಸೊ ಒಂದೇ ಕಾರ್ ಆಗಿರೋದ್ರಿಂದ ಬೈ ಅ ನ್ಯೂ ಕಾರ್, ಬಟ್ ಐ ಡೋಂಟ್ ಹ್ಯಾವ್ ಅ ಮನಿ. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಎ ಮತ್ತು ಎನ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಸೇರಿಸ್ಬೇಕಾಗತ್ತೆ. ಸೊ ನೆಕ್ಸ್ಟು 98ನೇದು, ಡ್ಯಾಶ್ ಹಾನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ, ಡ್ಯಾಶ್ ರೇರ್ ಕ್ವಾಲಿಟೀಸ್ ಇನ್ ಡ್ಯಾಶ್ ವರ್ಡ್ ಫುಲ್ ಆಫ್ ಚೇಂಜಸ್. ದ ಆನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ, ದ ಎಲ್ಲಿದೆ? ಆಪ್ಷನ್ ಎ ಅಲ್ಲಿದೆ ಮತ್ತು ಆಪ್ಷನ್ ಡಿ ಅಲ್ಲಿದೆ. ಓಕೆ. ನೆಕ್ಸ್ಟು ದ ಆನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ ಆರ್ ಆ್ಯನ್ ವಸ್ತು ಹೇಳ್ತಾ ಇರೋದ್ರಿಂದ ಆ್ಯನ್ನ ಸೇರಿಸ್ಬೇಕಾಗತ್ತೆ. ಸೊ ಉತ್ತರ ಬಂದು ಆಪ್ಷನ್ ಡಿ. ರೇರ್ ಕ್ವಾಲಿಟೀಸ್ ಅ ವರ್ಡ್ ಫುಲ್ ಆಫ್ ಚಾಲೆಂಜಸ್. ದ ಆನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ ಆರ್ ಆನ್ ರೇರ್ ಕ್ವಾಲಿಟೀಸ್ ಇನ್ ಅ ವರ್ಡ್ ಫುಲ್ ಆಫ್ ಚಾಲೆಂಜಸ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಸೊ 99 ಮತ್ತು 100ದು ಕ್ವಶನ್ಗೆ ಏನು ಅಂತ ಹೇಳಿದ್ರೆ ಇಡಿಯಮ್ ಮತ್ತು ಫ್ರೇಸಸ್ ಬಗ್ಗೆ ಕೇಳಿದ್ದಾರೆ. ಓಕೆನಾ? ಸೊ ಇದರಲ್ಲಿ ನಾವು ನೋಡಿದ್ರೆ ಲೆಟ್ಸ್ ಕಟ್ ದ ಚೇಸ್, ಇದಕ್ಕೆ ನಾವು ಇಡಿಯಮ್ ಮತ್ತು ಫ್ರೇಸ್ನ ನೋಡಬೇಕು. ಇದಕ್ಕೆ ಉತ್ತರ ಬಂದ್ಬಿಟ್ಟು ಲೆಟ್ಸ್ ಗೆಟ್ ಟು ದ ಮೇನ್ ಆ್ಯಂಡ್ ಎಸೆನ್ಷಿಯಲ್ ಪಾಯಿಂಟ್ಸ್ ಡೈರೆಕ್ಟ್ಲಿ ಅನ್ನೋ ಮೀನಿಂಗಲ್ಲಿ ಬರುತ್ತೆ. ಸೊ ಆಪ್ಷನ್ ಬಿ, 99ನೇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರು. ನೆಕ್ಸ್ಟು, ವೆನ್ ಹಿ ಮೆನ್ಷನ್ಡ್ ದ ಬಡ್ಜೆಟ್ ಇಶ್ಯೂ ಹಿ ರಿಯಲಿ ಹಿಟ್ ದ ನೇಲ್ ಆನ್ ದ ಹೆಡ್. ಇದಕ್ಕೆ ಇಡಿಯಮ್ ಮತ್ತು ಫ್ರೇಸಸ್ನ ನೋಡಿಕೊಂಡ್ರೆ ಈ ಅಕ್ಯುರೇಟ್ಲಿ ಐಡೆಂಟಿಫೈಡ್ ದ ಮೇನ್ ಇಶ್ಯೂ ಅನ್ನೋ ಅರ್ಥದಲ್ಲಿ ಬರುತ್ತೆ. ಸೊ ಇಷ್ಟು ನಮಗೆ ಇಂಗ್ಲೀಷಲ್ಲಿ ನಾವು ನೋಡಿರುವಂತಹ ಕ್ವಶನ್ಸ್ದು ಡೀಟೈಲು. ಸೊ ಆಲ್ರೆಡಿ 35 ಕ್ವಶನ್ ಕಂಪ್ಲೀಟ್ ಆಯಿತು. ಇದು ಟೆಸ್ಟ್ 5 ಆಗಿರೋದ್ರಿಂದ ಆಲ್ರೆಡಿ ನಾವು ತುಂಬಾ ವರ್ಡ್ಗಳನ್ನಾಗಿರ್ಬೋದು ಅಥವಾ ಇಡಿಯಮ್ ಫ್ರೇಸಸ್ ಆಗಿರ್ಬೋದು ಮತ್ತು ಸಿನೋನಿಮ್ಮು ಮತ್ತು ಆ್ಯಂಟನಿಮ್ ಈ ಥರದ್ದೆಲ್ಲದನ್ನು ನೋಡ್ಕೊಂಡು ಬಂದಿದ್ದೀವಿ, ಹೌದಲ್ಲ? ಸೊ ಜಸ್ಟ್ ಪ್ರಾಕ್ಟೀಸ್ ಮಾಡಿ. ಟೆಸ್ಟ್ 6 ಇದೆ ಇನ್ನೂ. ಸೊ ಪ್ರಾಕ್ಟೀಸ್ ಮಾಡಿ, ರಿವೈಸ್ ಮಾಡಿ. ಓಕೆನಾ? ಸೊ ಹೋಪ್ ಈ ಟೆಸ್ಟನ್ನು ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದೀರಾ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.